ಮತ್ತು ನೀನು ರೇಣುಕಾ ಟ್ರಾವೆಲ್ ಸ್ಟಾರ್ಟ್ ಮಾಡಿ ಅಬ್ದುಲ್ ರಜಾಕ್ ದರ್ಗಾ ಎದುರಿಗೆ ಒಂದು ವೈನ್ ಶಾಪ್ ಇದೆ, ಅಲ್ಲೇ ದ್ವಾಸಿ ಡಿಸೈನದ ಬನಿನ್ ಹಾಕ್ಕೊಂಡು ಕೊಳ್ಳಾಗ ದಸ್ತಿ ಕಟ್ಕೊಂಡು ಚಡ್ಚಾನ್ ಬರಡೋಲ್ ಇಂಡಿ 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 ಅಂತ ಯಾಕೆ ಒದರ್ಕೋತ ನಿಂತೈತಿ ಮಗ? ನಮ್ಮ ಅಪ್ಪ ಕಂಡಕ್ಟರ್ ಇದ್ರು ನಾವು ಎಲ್ಲೇ ಚಡ್ಚಾನ್ ಇಂಡಿ ಸಿಂದಗಿ ಅಂತ ಒದರಾಡ್ಕೋತ ತಿರುಗಾಡಿಲ್ಲ. ನಾವು ಹೇಳ್ತಾರೆ ಜಿಲ್ಲಾ ಉಸ್ತುವಾರಿ ಸಚಿವರ ಆಶೀರ್ವಾದದಿಂದ ನಮ್ಗೆ ಇಷ್ಟೇ ಸಿಗೋದು. ಮಕ್ಕಳೇ, ನೀವು 7th ಫೇಲ್ ಅದಿರ ಅನ್ನೋದು ನೀವು ನಿಮಗೆ ಸಾಬೀತು ಮಾಡಾಕತ್ತೀರಿ. ಆದರೆ ಅವನದು ನಿಕ್ ನೇಮ್ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಮಾಧ್ಯಮದ ಮುಖಾಂತರ. ಬಸ್ಯ ಶಿಗ್ಲಿ ಬಸ್ಯ ಎಂತಿತ್ತ ಗದಗನ್ಯಾಗ. ಮುಸ್ಲಿಂ ಸಮಾಜದ ಪರವಾಗಿ ನಾನು ಬಹಿರಂಗವಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಒಂದು ವೇಳೆ ಇನ್ನು ಮುಂದೆ ಈ ಧರ್ಮ ಕಡಲಿ ಯಾಕಂದ್ರೆ 12ನೇ ಶತಮಾನದ ಧರ್ಮಗುರುಗಳಾದ ಮತ್ತು ಸೋಷಿಯಲ್ ರಿಫಾರ್ಮರ್ ಆದ ಬಸವೇಶ್ವರ ಧರ್ಮಗುರು ಅವ್ರದ್ದು ಹೆಸರು ಅವನಿಗೆ ಇರೋದರಿಂದ ನಾನು ಆ ಹೆಸರಿಗೆ ಕಪ್ಪು ಚುಕ್ಕಿ ಬರಬಾರ್ದು ಅನ್ನೋಂಥದ್ದು ಉದ್ದೇಶದಿಂದ ಅವನು ಪೂರ್ತಿ ಹೆಸರು ತಗೋತಾ ಇಲ್ಲ. ನನಗೆ ಅವನದು ಪೂರ್ತಿ ಅವನ ಅಪ್ಪನ ಪೂರ್ತಿ ಹೆಸರು ತಗೊಳ್ಳಿಗೆ ಏನೂ ಸಂಕೋಚಿಲ್ಲ. ಆದರೆ ಅವನದು ನಿಕ್ ನೇಮ್ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಮಾಧ್ಯಮದ ಮುಖಾಂತರ. ಶಿಗ್ಲಿ ಬಸ್ಯ ಎಂತಿತ್ತ ಗದಗನ್ಯಾಗ. ತುಡುಗು ನನ್ನ ಮಗ, ಇವ ಭಯೋತ್ಪಾದಕ ನನ್ನ ಮಗ. ಈ ಶಿಗ್ಲಿ ಬಸ್ಯ ಅಂದ ಪ್ಯಾರಲಲ್ ನ್ಯಾರೇಟಿವ್ ಈ ಧರ್ಮ ಕಡ್ಲಿ ಬಸ್ಯ. ಮತ್ತು ಒಂದು ವೇಳೆ ಆ ಧರ್ಮ ಕಡ್ಲಿ ಬಸ್ಯ ಮೊನ್ನೆ ಒಂದು ಪ್ರೆಸ್ ಮೀಟ್ನಲ್ಲೇ ಒಪ್ಕೊಂಡಿದ್ದ, ನಮ್ಮ ಪೂರ್ವಜರ ಹೆಸರು ಧರ್ಮ ಕಡ್ಲಿ ಬಿರಿದಿದೆ ಅಂತ. ಮಗನೇ, ನಿನ್ನ ಸರ್ಟಿಫಿಕೇಟ್ ಊರಿಗೆ ಯಾಕೆ ಬೇಕಾಗ್ಯದ? ಅದೆಯೋ ಇಲ್ಲೋ ಕೋರ್ಟ್ನಾಗ ಏನು ಕೇಳ್ತಾರೆ? ಅಪರಾಧ ಮಾಡಿಯೋ ಇಲ್ಲೋ, ಸಂದರ್ಭ ಯಾವ ಅನುಗುಣವಾಗಿ ಅಪರಾಧ ಮಾಡಿಯೋ ನ್ಯಾಯಾಲಯ ಕೇಳುವುದಿಲ್ಲ. ಅಪರಾಧಿ ಅದೆಯೋ ಇಲ್ಲೋ ಅಷ್ಟೇ, ವೆದರ್ ಯು ಆರ್ ಪ್ಲೀ ಗಿಲ್ಟ್ ಆರ್ ರೆಡಿ ಟು ಟ್ರೈ. ಮಗನೇ, ನಿನಗೆ ಅವಾಗ ಪರಮಗೊಂಡ ಬಬಲೇಶ್ವರ ಮತಕ್ಷೇತ್ರದ ಅಭ್ಯರ್ಥಿ ವಿಜುಗೌಡ ಪಾಟೀಲ್ ಅವರು ನಿನಗೆ ಸವಾಲು ಹಾಕಿದಾಗ ನೀ ತಿರಸ್ಕಾರ ಮಾಡಬೇಕಾಗಿದ್ದು ಮಗನೇ. ಯಾಕೆ ನಾನು ನಮ್ಮ ಪೂರ್ವಜರು ಧರ್ಮ ಕಡಲಿ ಇದ್ರು? ಮಗನೇ, ನೀನು ಒಬ್ಬ ಯತ್ನಾಳ್ ಊರಾನ ಧರ್ಮ ಕಡ್ಲಿ ಇದ್ದಿದ್ದ ಬಗ್ಗೆ ಅವರು ಜಾತಕನೇ ತೆಗ್ದಾರನಿಂದ. ನೀವು ಅಗರ್ಭ ಶ್ರೀಮಂತರು ಇದ್ದಿದ್ರಂದ್ರೆ ಶ್ರೀಶೈಲಕ್ಕೆ ಹೋಗೋ ಟೈಮ್ನಾಗ ನಿಮ್ಮ ಹೊಲದಾಗಿಂದ ಕಡ್ಲಿ ತಿಂತಿದ್ರಂತ ನೀ ಹೇಳ್ತಾ ಇದ್ದಿ, ಒಪ್ಕೋತೀನಿ. ಮತ್ತು ಹಾಗಿದ್ದತ್ತಂದ್ರೆ ನಂದೊಂದು ಪ್ರಶ್ನೆ ನಿನಗೆ ನೇರಿದೆ. ನಿಮ್ಮಪ್ಪ ನಿನಗೆ ಹಳೆ ಟ್ರಕ್ ಕೊಟ್ಟು ಯಾಕೆ ಕಳಿಸಿದಪ್ಪ ಊರಿಗೆ ಬಿಜಾಪುರಕ್ಕೆ? ಅಗರ್ಭ ಶ್ರೀಮಂತ ಇದ್ದವ್ರಿಗೆ ಹಳೆ ಟ್ರಕ್ ಕೊಟ್ಟು ಮನೆ ಹೊರಗೆ ಹಾಕ್ತಾರ? ಮತ್ತು ನೀನು ರೇಣುಕಾ ಟ್ರಾವೆಲ್ ಸ್ಟಾರ್ಟ್ ಮಾಡಿ ಅಬ್ದುಲ್ ರಜಾಕ್ ದರ್ಗಾ ಎದುರಿಗೆ ಒಂದು ವೈನ್ ಶಾಪ್ ಇದೆ, ಅಲ್ಲೇ ದ್ವಾಸಿ ಡಿಸೈನದ ಬನಿನ್ ಹಾಕ್ಕೊಂಡು ಕೊಳ್ಳಾಗ ದಸ್ತಿ ಕಟ್ಕೊಂಡು ಚಡ್ಚಾನ್ ಬರಡೋಲ್ ಇಂಡಿ 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 ಅಂತ ಯಾಕೆ ಒದರ್ಕೋತ ನಿಂತೈತಿ ಮಗನೇ? ನಿಂತಿಯೋ ಇಲ್ಲೋ ಪ್ರಮಾಣ ಮಾಡಿ ಹೇಳ. ನಮ್ಮ ಅಪ್ಪ ಕಂಡಕ್ಟರ್ ಇದ್ರು ನಾವು ಎಲ್ಲೇ ಚಡ್ಚಾನ್ ಇಂಡಿ ಸಿಂದಗಿ ಅಂತ ಒದರಾಡ್ಕೋತ ತಿರುಗಾಡಿಲ್ಲ. ನಾವು ಎಲ್ಲೇ ಸಾಲಿ ಕಲ್ತೀವಿ, LLB ಪಾಸ್ ಆಗೀವಿ, ವಕೀಲಾಗಿ ವೃತ್ತಿ ಮಾಡಾಕತ್ತೀವಿ, ಸಮಾಜದ ಅಭಿವೃದ್ಧಿಗಾಗಿ ಹೋರಾಟ ಮಾಡ್ತಾಯಿದ್ದೀವಿ. ನಿನಗತ್ಲೆ ಮಗನೇ, ನೀನು ಜೀವನ ಶುರು ಮಾಡಿದ್ದೆ ಹಿಂದುತ್ವ ಮ್ಯಾಗ ಅಂತ ಹೇಳ್ತಿ. MLA ಆದಾಗ ನಿನ್ನ ಆದಾಯ ಎಷ್ಟಿತ್ತು, ಈಗ ಎಷ್ಟಿದೆ? ಸಾರ್ವಜನಿಕ ಮಾಡಿ ನೋಡೋಣ ಮಗನೇ. ಪ್ರಾಮಾಣಿಕ ಸನಾತನ ಹಿಂದೂ ಧರ್ಮದ ರಕ್ಷಣೆಗಾಗಿ ನಾನು ಏಕೈಕ ಹಿಂದೂ ಇಲ್ಲಿ ಅಂತ ಹೇಳ್ಕೊ ತಿರುಗಾಡ್ತೀಯಲ್ಲ, ಹೇಳ ಮಗನೇ ನೋಡೋಣ. ಬಾ ಇಲ್ಲಿಗಂದ್ರೆ ಒಂದು ಡಿಬೇಟ್ ಮಾಡೋಣ, ಎದರ ಬದರಾನೇ ಕುಂದ್ರೂ. ಮತ್ತು MLA ಆಗೋಕ್ಕಿಂತ ಮುಂಚೆ ಅಮಾಯಕ ಹಿಂದೂ ವೋಟರ್ಸನ್ನು ಮಳ್ಳು ಮಾಡೋ ಸಂಬಂಧ ವೇದಿಕೆ ಮೇಲೆ ನೀನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಿ. ಏನಂತೇಳಿ? ನಾನು ಗಡ್ಡ ಟೊಪ್ಪಗಿ ಬುರ್ಕಾ ಹಾಕ್ಕೊಂಡಿದ್ದ ಸಾಬ್ರುಗಳನ್ನು ನನ್ನ ಕಚೇರಿಗೆ ಬರಬೇಡ ಅಂತ ಸ್ಪಷ್ಟ ಹೇಳಿದ್ದೀನಿ. ಪ್ರೆಸ್ ಮೀಟ್ನಾಗ ಮಾತಾಡ್ತಾ ಇದ್ದೀನಿ. ಮತ್ತೆಲ್ಲ ನಮ್ಮ ಆಪ್ತ ಪತ್ರಕರ್ತ ಬಾಂಧವರು ನನಗೆ ರೆಸ್ಟ್ರಿಕ್ಟ್ ಮಾಡ್ಯಾರ, ಏನಂತೇಳಿ ಅನ್ಪಾರ್ಲಿಮೆಂಟ್ರಿ ಡಿಸ್ಕಸ್ ಮಾಡಬಾರ್ದು ಅಂಥೇಳಿ. ಹಾಗಾಗಿ ನಿನಗೆ ಮರ್ಯಾದೆಯಿಂದ ಚಪ್ಪಲಿಲ್ಲೇ ಹೊಡಿಲಾಕತ್ತೀನಿ ಮಗನೇ. ಮೊನ್ನೆ ನಡೆದಿದ್ದು ಮೇಯರ್ ಇಲೆಕ್ಷನ್ನಲ್ಲೇ ಒಬ್ಬ ವಾರ್ಡ್ ನಂಬರ್ 19ದ ಕಾರ್ಪೊರೇಟರ್ ಬಾಯಿ ನಿಶಾತ್ ಹೈದರ್ಲಿ ನದಾಫ್, ಆಕಿ ಯಾವ ಜಾತಿ ಅವಳಪ್ಪ? ಬುರ್ಕಾ ಹಾಕ್ಕೊಂಡು ನಿನ್ನ ಎದೆಗೆ ನಿಂತಾಳೆ, ನಿನ್ನ ಎದುರಿಗೆ ನಿಂತಾಳೆ. ಬುರ್ಕಾದವಳು ಅದಾಳಿಲ್ಲ. ಅಲ್ತಾಫ್ ಇಟಗಿ ಯಾವ ಜಾತಿ ಅವನಪ್ಪ? ಯಾವ ಜಾತಿ ಅವನು ಹೇಳಪ್ಪ? ನಿನ್ನ ನಾಲ್ಗೆ ಚಪ್ಪಲಿ ಐತೋ ಗೊತ್ತಿಲ್ಲ. ರಾತ್ರಿಗೆ ಒಂದು ನಾಲ್ಗಿಲಿಂದ ಮಾತಾಡ್ತಿ, ಬೆಳಗ್ಗೆ ಒಂದು ನಾಲ್ಗಿಲಿಂದ ಮಾತಾಡ್ತಿ. ನಿನಗೆ ನಂಬ್ತಾ ಇರೋದು ಯಾರು ಹ್ಯಾಂಗೆ ನಂಬ್ತಾ ಇರೋದು ಗೊತ್ತಿಲ್ಲ. ನಮ್ಮದು
10 ವರ್ಷದ ಸಾಮಾಜಿಕ ಜೀವನದಲ್ಲಿ ನಮ್ಮದು ಪ್ರತಿಯೊಂದು ಸ್ಟೇಟ್ಮೆಂಟ್ ತೆಗೆದು ನೋಡ್ರಿ, ನಾವು ಹೇಳಿದ್ದೇ ಹೇಳಿರ್ತೀವಿ. ಇನ್ನು ನಿನ್ನೆ ಒಂದು ಬೇರೆ ಇವತ್ತೊಂದು ಬೇರೆ ನಾವು ಹೇಳೋ ಮಂದಿ ಅಲ್ಲೇ ಅಲ್ಲ. ಯಾಕಂದ್ರೆ ನಮ್ಮ ಮಾಪು ಒಂದೇ, ನಮ್ಮ ಮಾತನ್ನು ಒಂದೇ. ಹಾಗಾಗಿ ಅವರನ್ನು ಅವ್ರ ಬಲದಿಂದ ನಿನ್ನ ಮೇಯರ್ ಇಲೆಕ್ಷನ್ನ ಚುನಾವಣೆ ಎದುರಿಸಿದೀಯಪ್ಪ. ಆಮೇಲೆ ನೀವು ಇಷ್ಟು ನಾಚಿಗಿಡಿ ಅದಿರಿ ಬಿ ಜೆ ಪಿ ಪಕ್ಷನವರು ಅಂತಂದ್ರೆ ನಿಮ್ಗೆ ಮಾನ ಮರ್ಯಾದೆ ಏನು, ನೀ ಅಂತರೂ ಬಿ ಜೆ ಪಿದಾಗ ಇಲ್ಲೇ ಇಲ್ಲ. ಮೊನ್ನೆ ಕಾರ್ಪೊರೇಟರ್ ಪ್ರೇಮಾನಂದ್ ಬಿರಾದಾರ, ಮೊಹಮ್ಮದ್ ರಫಿ ಕಾಣೆ ಮತ್ತು ಇನ್ನೊಬ್ಬ ಕರಡಿ ಅವರು ಹೇಳ್ತಾರೆ, ಜಿಲ್ಲಾ ಉಸ್ತುವಾರಿ ಸಚಿವರ ಆಶೀರ್ವಾದದಿಂದ ನಮ್ಗೆ ಇಷ್ಟೇ ಸಿಗೋದು. ಮಕ್ಕಳೇ, ನೀವು 7th ಫೇಲ್ ಅದಿರಿ ಅನ್ನೋದು ನೀವು ನಿಮ್ಮಾಗೆ ಸಾಬೀತು ಮಾಡಾಕತ್ತೀರಿ. ನೀವು ರಾಜಕಾರಣ ಮಾಡೋಕ್ಕೂ ಅರ್ಹರಲ್ಲ, ಸಾಮಾಜಿಕ ಜೀವನದಲ್ಲಿನೂ ಅರ್ಹರಲ್ಲ. ಅಲ್ಲೋ ಜುಡಿಷಿಯಲ್ ಪ್ರೊಸೀಡಿಂಗ್ಸ್ನಲ್ಲೇ ಉಸ್ತುವಾರಿ ಸಚಿವರದಾಗಲಿ ಎಂ ಬಿ ಪಾಟೀಲ್ದಾಗ ಅಂದರೂ ತೆಗೆದು ಹಾಕ್ರಿ ಸೈಡಿಗೆ. ಮುಖ್ಯಮಂತ್ರಿದು ಏನು ರೋಲ್ ಇರ್ತದೆ? ವೆನ್ ದ ಮ್ಯಾಟರ್ ಸೀಸ್ಡ್ ಇನ್ ದ ಕೋರ್ಟ್ ಆಫ್ ಲಾ, ದ ಕೋರ್ಟ್ ವಿಲ್ ಡಿಸೈಡ್ ದ ಮ್ಯಾಟರ್ ಓನ್ಲಿ ಆನ್ ದ ಮೆರಿಟ್ಸ್. ಮಕ್ಕಳ, ಇವ್ರದ್ದು ಆಶೀರ್ವಾದ ಅಂತಂದರೆ ಅದೇ ಸಿದ್ದೇಶ್ವರ ಆಪ್ಕೊಳ್ಳೋದು ಆಶೀರ್ವಾದದಿಂದ ನಮ್ಗೆ ಇಷ್ಟೇ ಸಿಕ್ಕ್ಯದಂತಂದ್ರೆ ನಾವು ಒಪ್ಕೋತಿದ್ದೀವಿ. ಹೌದಪ್ಪ, ದೇವ್ರಿಗೆ ಪೂಜೆ ಮಾಡ್ಯಾರ ಮಹಾರಥಿಗಳು, ಇವೆಲ್ಲ ಬಸವನಗೌಡನ ಚೇಲೆಗಳು ಅದಾರ, ಧರ್ಮ ಕಡ್ಲಿದ ಚೇಲೆಗಳು ಅದಾರ, ಶ್ರೀಶೈಲ ಗುರುಗಳದು ಆಶೀರ್ವಾದದಿಂದ ಧರ್ಮ ಕಡ್ಲಿ ಅಗರ್ಭ ಶ್ರೀಮಂತ ಆಗ್ಯಾನ. ಆ ಸಿದ್ದೇಶ್ವರ ಆಪ್ಕೊಳ್ಳೋದು ಆಶೀರ್ವಾದದಿಂದ ಈ ಈ 2 ನಂಬರ್ ಕಾರ್ಪೊರೇಟರ್ಸ್ ಇವೆಲ್ಲ ಇಷ್ಟೇ ತೊಗೊಂಡಾರಂತ. ಮತ್ತು ನಿಮಗೆ ಸ್ವಲ್ಪರೇ ಬೇಸಿಕ್ ಕಾಮನ್ ಸೆನ್ಸ್ ಬೇಕಲ್ಲ. ಸ್ವಲ್ಪ ಪೊಲಿಟಿಕಲ್ ಇಂಟರ್ವೆನ್ಷನ್ ಏನಿರ್ತದೆ ಜುಡಿಷಿಯಲ್ ಪ್ರೊಸೆಸ್ನಾಗ, ಸುಮ್ಮನೆ ಅಪಪ್ರಚಾರ. ಮತ್ತು ಇದು ಆಗಿದ್ರೂ ಒಪ್ಕೊಂಡ್ರು ನಿಮಗೆ ಕಾಂಗ್ರೆಸ್ ಪಕ್ಷದ ಭಿಕ್ಷೆದಿಂದೇ ನೀವು ರಾಜಕಾರಣ ಅದೀರಿ ಅಂದಂಗೆ ಒಪ್ಕೊಡ್ತಿರಲ್ಲ. ಅಂದರೆ ನಿಮ್ಗೆ ಮುಸಲ್ಮಾನರದ ನಾವು ಕೊಟ್ಟಿರೋದು ಆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್. ಕಾಂಗ್ರೆಸ್ ಪಕ್ಷ ಇವತ್ತು ಆಡಳಿತದಲ್ಲಿ ಇದೆ. ಜಿಲ್ಲಾ ಉಸ್ತುವಾರಿ ಸಚಿವರು ಕಾಂಗ್ರೆಸ್ ಪಕ್ಷದ ಆಡಳಿತದ ಉಸ್ತುವಾರಿ ಸಚಿವರಿದ್ದಾರೆ. ಅಂದರೆ ಇಂಡೈರೆಕ್ಟ್ಲಿ ನಿಮ್ಗೆ ಮುಸಲ್ಮಾನರ ಬೆಂಬಲ ಇರಲಾರ್ದ ನಿಮ್ಗೆ ಚೊಣ್ಣ ಹಾಕೊಳಕ್ಕೆ, ಬಾಡಿಗೆ ಖಾದೆ ಬಟ್ಟೆ ಹಾಕೊಳಕ್ಕೆ ಯೋಗ್ಯತೆ ಇಲ್ಲೇ ಇಲ್ಲ ಅಂದಂಗೆ ಆಯ್ತಲ್ಲ. ಹಂಗಾರಿ ಡಿಕ್ಲೇರ್ ಮಾಡಿರಿ, ನಮ್ಗೆ ಮುಸಲ್ರು ಬೇಕು ಆದರೆ ಬೈಗಳನ್ನೂ ಇರಬೇಕು ಅಂತೇಳಿ. ಅಂದರೆ ಸಾಮಾನ್ಯ ಹಿಂದೂ ಸಮಾಜದ ಅಮಾಯಕ ಮತದಾರರಿಗೆ ನಿಮ್ಮದು ಬಣ್ಣ ಗೊತ್ತಾಗ್ತದೆ. ನೀವು ಕರಿ ಬಣ್ಣದವ್ರದಿರಿ, ನೀವು ಬಿಳಿ ಬಣ್ಣದವ್ರದಿರಿ ಅನ್ನೋಂಥದ್ದು. ಇಷ್ಟೆಲ್ಲ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಮತ್ತು ಟೋಟಲ್ ಪೊಲೀಸ್ ರೆಕಾರ್ಡ್ ಪ್ರಕಾರ 26 ಅಂತೇಳಿ ರೆಕಾರ್ಡ್ ಮಾಡಿದ್ದಾರೆ. ಆದರೆ ನಿಮ್ಗೆ ಗಮನಕ್ಕಿರಲಿ, 2014ರಲ್ಲಿ ಅವ್ರ ಮೇಲೆ 28 ಕೇಸಸ್ ರಿಜಿಸ್ಟರ್ ಇದ್ದು, ಗಲಭೆ ಸೃಷ್ಟಿ ಮಾಡಿದ್ದು. ಅದು ಬಿಟ್ಟು ಈಗ 2014ರಿಂದ 2025ವರೆಗೆ ಇನ್ನೂ 26-27 ಕೇಸ್ ಫ್ರೆಶ್ ಅಂಡರ್ ಟ್ರಯಲ್ ಅದಾವೆ. ಅಂದರೆ ಟೋಟಲ್ 55-56 ಕೇಸಸ್ ಅದಾವೆ. ಆದರೆ ಪೊಲೀಸ್ ಇಲಾಖೆ ಅದನ್ನು ಮುಚ್ಚಿ ಹಾಕ್ಕೊಂಡಿದ್ದಾರೆ. ಅದಕ್ಕೆ ಈ ಗೋಲ್ಗುಮ್ಮಟ್ PSI ಎಲೆಂಡೋ ವಿಜಯಪುರ ಗೋಲ್ಗುಮ್ಮಟ್ PSIಗೇನು ನಾನು ಲೀಗಲ್ ನೋಟಿಸ್ ರೆಡಿ ಮಾಡಿದ್ದೀನಿ. ಕನ್ಸೀಲ್ಮೆಂಟ್ ಆಫ್ ಫ್ಯಾಕ್ಟ್ಸ್ ಈಸ್ ಆಲ್ಸೋ ಎನ್ ಅಫೆನ್ಸ್, दो ही इज ए पब्लिक सर्वेंट, दो इज ए कॉमन सिटीजन। जुड़े रहिएगा आपके अपने चैनल बीजापुर समय के साथ।